ನಮಸ್ಕಾರ, ನಾನು ಕನ್ಸಲ್ಟೆನ್ಸಿಯ ಮೊದಲ ವಿವರದ ವಿಡಿಯೋವನ್ನು ನೋಡುತ್ತಿದ್ದೇನೆ ಮತ್ತು ಅದಕ್ಕೂ ಮೊದಲು ನೀವು ಯೂಟ್ಯೂಬ್ ಅಥವಾ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋಗಳನ್ನು ನೋಡಿರಬೇಕು. ನಿಮಗೆ ನನ್ನ ಸೇವೆ ಮಾಡಲು ಅವಕಾಶ ಸಿಕ್ಕಿದೆ. ನಮ್ಮ ಪ್ರಕ್ರಿಯೆಯ ಮೊದಲ ವಿಡಿಯೋ ಅಫಿಡವಿಟ್ ಬಗ್ಗೆ ಮಾತನಾಡುವಾಗ ಇದು ಬಹಳ ಮುಖ್ಯವಾದ ದಾಖಲೆಯಾಗಿದೆ, ಏಕೆಂದರೆ ಇದು ನಮ್ಮ ಸಂಪೂರ್ಣ ಪ್ರಕರಣದ ಮೂಲಕ ಸಾಗುತ್ತದೆ. ಹಾಗಾಗಿ ಮತ್ತೊಮ್ಮೆ ನೆನಪಿಸುತ್ತೇನೆ. ನೀವು ಸರ್ಕಾರಿ ನೌಕರರಾಗಿದ್ದರೆ ಹಾಗೆ ಮಾಡುವ ಮೊದಲು ಅವರಿಗೆ ತಿಳಿಸುವುದು ಕಡ್ಡಾಯವಾಗಿದೆ. ದಾಖಲೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇರುವುದರಿಂದ ನೀವು ಸರ್ಕಾರಿ ಉದ್ಯೋಗಿ ಎಂದು ನಾನು ಭಾವಿಸುತ್ತೇನೆ. ನೀವು ಈಗಾಗಲೇ ನನಗೆ ಹೇಳಿದ್ದರೆ ಯಾವುದೇ ಸಮಸ್ಯೆ ಇಲ್ಲ. ಈ ಅಫಿಡವಿಟ್ ಒಂದು ಪ್ರಮುಖ ದಾಖಲೆ, ಕಾನೂನು ದಾಖಲೆ. ₹10, ₹20, ₹50 ಅಥವಾ ₹100ಗಳಿಗೆ ನಾವು ಸ್ಟಾಂಪ್ ಪೇಪರ್ನಲ್ಲಿ ಸಿದ್ಧಪಡಿಸಬೇಕಾದ ಅಫಿಡವಿಟ್, ನ್ಯಾಯಾಂಗೇತರ ಅಂಚೆ ಚೀಟಿಯ ಮೇಲೆ. ಹಾಗಾಗಿ ನಾನು ನಿಮಗೆ ಎಫಿಡೆಯಲ್ಲಿ ಏನು ಬರೆಯಬೇಕೆಂದು ಕರಡು ಸಂದೇಶವನ್ನು ಕಳುಹಿಸುತ್ತೇನೆ. ಸರಿ, ನಾವು ನಮ್ಮ ಹಂತಕ್ಕೆ ಬಂದರೆ. ಆದ್ದರಿಂದ ನೀವು ಮಾಡಬೇಕಾದ ಮೊದಲ ಹೆಜ್ಜೆ ನಿಮ್ಮ ಕಾಗುಣಿತಗಳನ್ನು ಪರಿಶೀಲಿಸುವುದು. ಪ್ರಕರಣಕ್ಕೆ ಅನುಗುಣವಾಗಿ ನಿಮ್ಮ ಹೆಸರು, ನಿಮ್ಮ ಗಂಡನ ಹೆಸರು, ನಿಮ್ಮ ಹೆಂಡತಿಯ ಹೆಸರು, ನಿಮ್ಮ ತಂದೆಯ ಹೆಸರು ಅಥವಾ ನಿಮ್ಮ ಮಕ್ಕಳ ಸ್ಥಳನಾಮದ ಕಾಗುಣಿತವನ್ನು ನೀವು ಪರಿಶೀಲಿಸಬೇಕು. ವಿಳಾಸ, ನೀವು ಒದಗಿಸಿದ ಐಡಿ ಪ್ರೂಫ್ ಪ್ರಕಾರ ನಾವು ವಿಳಾಸವನ್ನು ಬರೆದಿದ್ದೇವೆ ಅಥವಾ ನೀವು ಅದನ್ನು ಪರಿಶೀಲಿಸಬೇಕು. ಏನಾದರೂ ದೋಷಗಳಿದ್ದರೆ ದಯವಿಟ್ಟು ವಾಟ್ಸಾಪ್ ಸಂದೇಶದ ಮೂಲಕ ನನಗೆ ತಿಳಿಸಿ. ನಿಮ್ಮ ಮಾದರಿಯಲ್ಲಿ ನೀವು ಯಾವುದೇ ಮಾರ್ಪಾಡುಗಳನ್ನು ಮಾಡಬಾರದು. ನೀವು ಅದನ್ನು ನಮ್ಮ ಡೇಟಾಬೇಸ್ನಲ್ಲಿ ಮಾರ್ಪಡಿಸಿದರೆ ಪ್ರಕ್ರಿಯೆಯು ಸರಿಯಾಗಿರುತ್ತದೆ, ಇಲ್ಲದಿದ್ದರೆ ಅದು ಕಳೆದುಹೋಗುತ್ತದೆ. ನಿಮಗೆ ಯಾವುದೇ ಸಂದೇಹಗಳಿದ್ದರೆ ಅಥವಾ ಯಾವುದೇ ಕೆಂಪು ಶೂನ್ಯ ತಪ್ಪುಗಳಿದ್ದರೆ ದಯವಿಟ್ಟು ನಮಗೆ ಸಂದೇಶ ಕಳುಹಿಸಿ. ನಾವು ಅದನ್ನು ಮಾರ್ಪಡಿಸಿ ನಿಮಗೆ ಮತ್ತೆ ಕಳುಹಿಸುತ್ತೇವೆ. ನೀವು ಯಾವಾಗಲೂ ಸರಿ ಅಂತ ಹೇಳ್ತಿದ್ದೀರಿ ಸರ್. ಸರ್, ಕಾಗುಣಿತ ವಿಷಯ ಸರ್. ಓಕೆ, ಕಾನೂನು ರಹಿತ ನೋಡಬೇಕಾಗಿಲ್ಲ ಎಂದಾಗ ಕಾನೂನು ಭಾಷೆ. ನೀವು ಸರಿ ಎಂದು ಹೇಳಿದಾಗಲೆಲ್ಲ. ಇಲ್ಲದಿದ್ದರೆ ನಾವು ಕರಡು ಅಫಿಡವಿಟ್ ಸಾಮಗ್ರಿಯನ್ನು ಕಳುಹಿಸಿ ಕಾಯುತ್ತೇವೆ. ನಿಮ್ಮದು ಸಂವಹನಕ್ಕಾಗಿ. ಮಿಷನ್ನ ರಾಣಿ ನಮ್ಮ ಕಡೆ ಇದ್ದಾರೆ. ಮುಂದಿನ ಅರ್ಜಿ ಸಿಡಿ ತಯಾರಿ ಪತ್ರಿಕೆಯ ಜಾಹೀರಾತು ಎಂದು ನೀವು ಹೇಳುತ್ತೀರಿ. ಇದೆಲ್ಲವನ್ನು ಪ್ರಾಧ್ಯಾಪಕರು ನಿಮಗೆ ದೃಢೀಕರಿಸಬೇಕು. ಅದು ಮೊದಲ ಹೆಜ್ಜೆ. ಆದ್ದರಿಂದ ಈ ಅಫಿಡವಿಟ್ಗೆ ಸಂಬಂಧಿಸಿದಂತೆ ಇದು ಒಂದು ಪ್ರಮುಖ ಮುಂದಿನ ಹೆಜ್ಜೆಯಾಗಿದೆ. ನಾನು ಕೂಡ ಅದನ್ನೇ ಹೇಳಿದೆ. ನೀವು 10, 20 ಅಥವಾ 50 ಅಥವಾ 100 ಕೊಟ್ಟು ನ್ಯಾಯಾಂಗೇತರ ನಿಲ್ದಾಣವನ್ನು ಖರೀದಿಸಬೇಕಾಗುತ್ತದೆ. ನಾವು ಪಕ್ಷದ ಸ್ಟಾಂಪ್ ಪೇಪರ್ನಲ್ಲಿರುವ ಸ್ಟಾಂಪ್ಗಳನ್ನು ಖರೀದಿಸುತ್ತಿದ್ದೇವೆ, ಅಂದರೆ ಪ್ರಕಟಣೆ ನಿಯಂತ್ರಕರಿಗೆ ಸಲ್ಲಿಸುವ ಅಫಿಡವಿಟ್. ನೋಟರಿ ಪ್ರಮಾಣೀಕರಣ ಪಡೆಯಲು ಸ್ಟಾಂಪ್ ಮಾರಾಟಗಾರ ಅಥವಾ ಸ್ಥಳೀಯ ವಕೀಲರ ಬಳಿಗೆ ಹೋಗುವಾಗ ಅವರಿಗೆ ಹೇಳಲು ನನಗೆ ಅಫಿಡವಿಟ್ ಬೇಕು. ನಿಯಂತ್ರಕರ ಪ್ರಕಟಣೆಗೆ ಅಫಿಡವಿಟ್ ಸಲ್ಲಿಸಿದಾಗ ಅವರು ಅದನ್ನು ನಿಲ್ಲಿಸಿ ಮಿಶ್ರಣವನ್ನು ನೀಡುತ್ತಾರೆ. ಈ ನ್ಯಾಯಾಂಗ ಅಂಚೆ ಚೀಟಿ 2 ರೂಪಗಳಲ್ಲಿ ಲಭ್ಯವಿದೆ. ಒಂದು ಅಂಚೆ ಚೀಟಿ, ಒಂದು ಮುದ್ರಣ ಅಂಚೆ ಚೀಟಿ ಮತ್ತು 2 ಪರದೆಯ ಮೇಲೆ ಪ್ರದರ್ಶಿಸಲಾಗುತ್ತದೆ. ನಿಮ್ಮಿಬ್ಬರಲ್ಲಿ ಯಾರನ್ನು ತೆಗೆದುಕೊಂಡರೂ ಪರವಾಗಿಲ್ಲ. ಈ ಸ್ಟಾಂಪ್ ಪೇಪರ್ ತೆಗೆದುಕೊಳ್ಳಿ ಅಥವಾ ಸ್ಟಾಂಪ್ ಪೇಪರ್ ಮುದ್ರಿಸಿ ಅದನ್ನು ನಿಷ್ಕ್ರಿಯಗೊಳಿಸಿ. ಆ ಸ್ಟಾಂಪ್ ಮೇಲೆ ನಾನು ಕಳುಹಿಸಿದ ವಿಷಯವನ್ನು ದಯವಿಟ್ಟು ತೆಗೆದುಕೊಳ್ಳಿ. ನನ್ನ ಸಲಹೆಗಳನ್ನು ಬದಲಾಯಿಸಲು ಹಲವು ಬಾರಿ ನನ್ನನ್ನು ಕೇಳಲಾಗಿದೆ. ಅವರನ್ನು ನಮ್ಮ ವಕೀಲರನ್ನಾಗಿ ಬದಲಾಯಿಸಲು ಅವರು ನಮ್ಮನ್ನು ಕೇಳಿದರು. ಅವರು ಹೇಳಿದ್ದು ಹೀಗೆ ಆಗುವುದಿಲ್ಲ ಅಂತ. ನಾನು ಏನೂ ಮಾಡುತ್ತಿಲ್ಲ. ನೀಡಿರುವ ವಿಷಯದ ಅಂತಿಮ ಆವೃತ್ತಿಯಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡಬೇಡಿ. ಸರ್ಕಾರದ ತಾಲೂಕು ಅವಶ್ಯಕತೆಯಂತೆ ನಾನು ಅದನ್ನು ನೀಡಿದ್ದೇನೆ. ಅವರು ಏನೇ ಹೇಳಿದರೂ ಅದನ್ನು ಬದಲಾಯಿಸಬೇಡಿ. ನಾನು ಮತ್ತೆ ಹೋಲಿಕೆ ಮಾಡುವುದಿಲ್ಲ. ನಾನು ಕಳುಹಿಸಿದ ವಿಷಯದಲ್ಲಿ ಯಾವುದೇ ಕಾಗುಣಿತ ತಪ್ಪುಗಳಿದ್ದರೆ ದಯವಿಟ್ಟು ನನಗೆ ಖಚಿತಪಡಿಸಿ. ಅಂತಿಮ. ಅದೇ ಪಠ್ಯವನ್ನು ಮುದ್ರಿಸಿ. ನಾನು ಒಂದು ಪ್ರಿಂಟ್ ಔಟ್ ತೆಗೆದುಕೊಂಡು ಅದನ್ನು ಠೇವಣಿ ಬರೆದ ಪರದೆಯ ಬದಿಯಾಗಿ ತೋರಿಸುತ್ತೇನೆ. ನೀವು ನೀಲಿ ಬಣ್ಣದ ಪೆನ್ನಿನಿಂದ ಹೇಳಿಕೆದಾರರ ಮೇಲೆ ಸಹಿ ಮಾಡಿ. ಸಹಿ ಮಾಡಿದ ನಂತರ ನೀವು ಅದನ್ನು ತಿಳಿಸಬೇಕೇ ಅಥವಾ ಕಾರ್ಯನಿರ್ವಾಹಕ ಸಚಿವರಿಂದ ಸಹಾಯ ಪಡೆದಿದ್ದೀರಾ? ನಿಮಗೆ ಈಗಾಗಲೇ ತಿಳಿದಿದೆ. ನಾವು ಮಾತನಾಡಿದ ಮೊದಲ ಕರೆ. ಆದಾಗ್ಯೂ ನಾನು ಅದನ್ನು ಮತ್ತೊಮ್ಮೆ ಪುನರಾವರ್ತಿಸುತ್ತೇನೆ. ನೀವು ನಿಮ್ಮ ಧರ್ಮವನ್ನು ಬದಲಾಯಿಸುತ್ತಿದ್ದರೆ ನೀವು ಕಾರ್ಯನಿರ್ವಾಹಕ ಸಂಸ್ಥೆ ಅಥವಾ ಮುಳೋನಿಂದ ಸಹಿ ಮಾಡಿದ ಅಫಿಡವಿಟ್ ಅನ್ನು ಪಡೆಯಬೇಕಾಗುತ್ತದೆ. ಅಥವಾ ನೀವೇ ಹೊಸ ಉಪನಾಮವನ್ನು ನೀಡುತ್ತಿದ್ದೀರಿ. ನೀವು ನಿಮ್ಮ ಗಂಡನನ್ನು ಮದುವೆಯಾಗಿದ್ದರೂ, ನಿಮ್ಮ ತಂದೆ ಅಥವಾ ತಾಯಿಯನ್ನು ಮದುವೆಯಾಗಿದ್ದರೂ ಪರವಾಗಿಲ್ಲ. ಅಂತಹ ಹೊಸ ಸೇವೆಯನ್ನು ಪರಿಚಯಿಸುತ್ತಿದ್ದರೆ ಅದನ್ನು ಪ್ರಥಮ ದರ್ಜೆ ಕಾರ್ಯನಿರ್ವಾಹಕ ಸಚಿವರು ಮಾಡಬೇಕು. ಇಲ್ಲದಿದ್ದರೆ ನೀವು ಸಾಮಾನ್ಯ ಬಾಯಿಂದ ಸಹಿ ಮಾಡಬೇಕು. ಈಗ ಅನೇಕ ಜನರು ಸ್ಟಾಂಪ್ ಪೇಪರ್ ಅನ್ನು ಎಲ್ಲಿ ಕಂಡುಕೊಂಡರೂ ನೋಟರಿ ಅಲ್ಲಿ ಕುಳಿತುಕೊಳ್ಳುತ್ತಾರೆ. ನೀವು ಆರ್ಟಿ ಅಧಿಕಾರಿಯ ಬಳಿಗೆ ಹೋದರೆ ಅಲ್ಲಿ ನೋಟರಿ ಸಿಗುತ್ತಾರೆ. ನಿಲ್ಲಿಸಿ, ನೀವು ನ್ಯಾಯಾಲಯಕ್ಕೆ ಹೋದರೂ ಸಹ ಅದನ್ನು ಕಂಡುಹಿಡಿಯಬಹುದು. ನೀವು ತಹಸೀಲ್ದಾರ್ ಕಚೇರಿಗಿಂತ ಜಿಲ್ಲಾ ಕಚೇರಿಯನ್ನು ಕಾಣುತ್ತೀರಿ. ಆದರೂ ನಿನಗೆ ಗೊತ್ತಿಲ್ಲ. ಗೂಗಲ್ನಲ್ಲಿ ಹುಡುಕಿ. ನಾವು ಬಾಬಾ ಅವರನ್ನು ಗೂಗಲ್ ಮಾಡುತ್ತೇವೆ ಎಂದು ಅವರು ಹೇಳುತ್ತಾರೆ.
ನಿಮಗೆ ಗೊತ್ತಿಲ್ಲದಿದ್ದರೂ ನಿಮ್ಮ ಊರಿನಲ್ಲಿರುವ ವಿಮೆ ಅಥವಾ ಆಸ್ತಿ ಏಜೆಂಟ್ ಅನ್ನು ಕೇಳಿದರೆ ಅವರು ನಿಮಗೆ ತಿಳಿಸುತ್ತಾರೆ. ನಾನು ಕೂಡ ನಿಯಮಿತವಾಗಿ ಕೆಲಸ ಮಾಡುತ್ತೇನೆ ಮತ್ತು ಸ್ಟ್ಯಾಂಪ್ ಮಾಡುತ್ತೇನೆ, ಆದರೆ ನಮ್ಮ ಊರಿನಲ್ಲಿ ಅವು ಎಲ್ಲಿ ಸಿಗುತ್ತವೆ ಎಂದು ಕೇಳಬೇಡಿ. ನಾನು ನಿನಗೆ ಒಂದು ಐಡಿಯಾ ಕೊಟ್ಟೆ. ಹಾಗಾಗಿ ನಾನು ಕಳುಹಿಸಿದ ವಿಷಯವನ್ನು ನನ್ನ ಜ್ಯೂರಿ ಸ್ಟಾಂಪ್ ಪೇಪರ್ನಲ್ಲಿ ತಿರುಗುವ ವಿಳಾಸದೊಂದಿಗೆ ಪರಿಶೀಲಿಸಿ ಮತ್ತು ಅದನ್ನು ನನ್ನೊಂದಿಗೆ ದೃಢೀಕರಿಸಿ. ಸ್ಟಾಂಪ್ ಪ್ರಿಂಟ್ ತೆಗೆದುಕೊಂಡು ಅದನ್ನು ಡೆಪೋನೆಂಟ್ ಮೇಲೆ ಸಹಿ ಮಾಡಿ ಮತ್ತು ಸಹಿ ಕಾರ್ಯನಿರ್ವಾಹಕ ಮಾಸ್ಟರ್ ನೋಟ್ ರೆಕಾರ್ಡ್ ಬಾಯಿಯಿಂದ ಸಹಿ ಮಾಡುವಂತೆ ಮತ್ತು ಅದರ ಸ್ಪಷ್ಟ ಪ್ರತಿಯನ್ನು ಮಾಡಿಸಿ. ನಿಮ್ಮ ಮೊಬೈಲ್ ಫೋನ್ನಿಂದ ಫೋಟೋ ತೆಗೆದು ನನಗೆ ಕಳುಹಿಸುವ ಮೊದಲು ನೀವು ಒಮ್ಮೆ ವಾಟ್ಸಾಪ್ ಮೂಲಕ ಪರಿಶೀಲಿಸಲಿಲ್ಲವೇ? ಅದು ಸರಿಯಾಗಿ ಬರಲಿಲ್ಲ, ಸರಿಯಾಗಿಯೇ ಬಂತು. ದಯವಿಟ್ಟು ಗಮನ ಸಮವಾಗಿದೆ ಎಂದು ಹೇಳಿ ಮತ್ತು ಆ ಚಿತ್ರವನ್ನು ನನಗೆ ಕಳುಹಿಸಿ. ನೀವು ಆ ಫೋಟೋವನ್ನು ಪೋಸ್ಟ್ ಮಾಡಿದರೆ ಮಾತ್ರ ನಾವು ಪ್ರಕ್ರಿಯೆಯೊಂದಿಗೆ ಮುಂದುವರಿಯುತ್ತೇವೆ. ನಾವು ಪಠ್ಯ ದೃಢೀಕರಣದೊಂದಿಗೆ ಅರ್ಜಿ ಸಿಡಿಯನ್ನು ಸಿದ್ಧಪಡಿಸುತ್ತೇವೆ. ಫೋಟೋ ಪೋಸ್ಟ್ ಮಾಡಿದ ನಂತರ ನಾವು ಜಾಹೀರಾತು ಶುಲ್ಕ ಪ್ರಕ್ರಿಯೆಯನ್ನು ಸಹ ಪ್ರಾರಂಭಿಸುತ್ತೇವೆ. ಅದು ಯಾವಾಗ ಪೂರ್ಣಗೊಳ್ಳುತ್ತದೆ? ಫೋಟೋ ತೆಗೆಯಲಾಗುವುದು. ಅರ್ಜಿಯು ಈಗಾಗಲೇ ನಿಮಗೆ ಲಭ್ಯವಿದ್ದರೆ ನಾವು ಸಿಡಿಯನ್ನು ರವಾನಿಸುತ್ತೇವೆ. ಸಿಡಿ ಬಂದಿದೆಯೋ ಇಲ್ಲವೋ ಅದು ಈಗಾಗಲೇ ಬಂದಿದೆ. ಇಲ್ಲದಿದ್ದರೆ ನೀವು ಬಾಕಿ ಹಣವನ್ನು ನಮಗೆ ಪಾವತಿಸಬೇಕಾಗುತ್ತದೆ. ಬಾಕಿ ಪಾವತಿ ಎಷ್ಟು ಎಂದು ನಿಮಗೆ ಈಗಾಗಲೇ ತಿಳಿದಿದೆ, ಏಕೆಂದರೆ ಮೊದಲು ನಾವು ಮಾತನಾಡಿ ಒಟ್ಟು ಪ್ಯಾಕೇಜ್ ವೆಚ್ಚ ಎಷ್ಟು ಎಂದು ನಿರ್ಧರಿಸಿದೆವು. ನಿಮ್ಮೊಂದಿಗೆ ಒಂದು ಸಂದೇಶ ಇರುತ್ತದೆ. ನೀವು ಎಲ್ಲಾ ಕಡಿಮೆ ಮಾಡಿದ ಬಾಕಿ ಪಾವತಿಯನ್ನು ಮಾಡಬೇಕು ಎಂದು ನಿಮಗೆ ತಿಳಿಯುತ್ತದೆ. ನೀವು ಎಲ್ಲಾ ಬಾಕಿ ಪಾವತಿಯನ್ನು ಬೇರೆ ಖಾತೆಯಲ್ಲಿ ಮಾಡಬೇಕು. ತುಲಕ್ ಖಾತೆಗೆ ಮೊದಲು ಕಳುಹಿಸಿದ ಮೊತ್ತವನ್ನು ನೆನಪಿಡಿ ಮತ್ತು ಕಳುಹಿಸಿ. ಈ ಖಾತೆ ಬೇರೆ, ಏಕೆಂದರೆ ಸರ್ಕಾರವನ್ನು ನಿರ್ಮಿಸಲು ಪತ್ರಿಕೆಗಳನ್ನು ತಯಾರಿಸುವ ಪಾಲುದಾರ ನನ್ನಲ್ಲಿದ್ದಾನೆ. ಅವನು ಈ 2 ಕೆಲಸಗಳನ್ನು ಮಾಡುತ್ತಾನೆ. ನೀವು ಅದನ್ನು ಅವನ ಖಾತೆಗೆ ಕಳುಹಿಸಬೇಕು. ನಾನು ಆ ಖಾತೆಯ ವಿವರಗಳನ್ನು ಪರದೆಯ ಮೇಲೆ ತೋರಿಸುತ್ತೇನೆ. ಕೆಳಗಿನ ವಿವರಣೆಯಲ್ಲಿ ನಾನು ನಿಮಗೆ ಲಿಂಕ್ ಅನ್ನು ಸಹ ನೀಡುತ್ತೇನೆ. ನೀವು ಆ ಖಾತೆಗೆ ಹಣವನ್ನು ಕಳುಹಿಸಬೇಕು, ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಬೇಕು ಮತ್ತು ನನ್ನ ವಾಟ್ಸಾಪ್ನಲ್ಲಿ, ನಮ್ಮ ಕಚೇರಿಯ ವಾಟ್ಸಾಪ್ನಲ್ಲಿ ಸ್ಕ್ರೀನ್ಶಾಟ್ ಕಳುಹಿಸಬೇಕು. ಸರ್, ಬಾಕಿ ಹಣ ಪಾವತಿಸಿ ಮತ್ತು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಬೇಕು. ನೀವು ಅದನ್ನು ಮಾಡಬೇಕು. ಏಕೆಂದರೆ ಕೆಲವು ತೆರಿಗೆ ಸಮಸ್ಯೆಗಳು ಉಂಟಾಗುತ್ತವೆ. ಅದು ಬೇರೆ ಸಂಖ್ಯೆಯಾಗಿದ್ದರೂ ಅಥವಾ ಬೇರೆ ಖಾತೆಯಾಗಿದ್ದರೂ ಸಹ ನಾವು ನಿಮ್ಮೆಲ್ಲರ ಬಗ್ಗೆ ಸ್ವಲ್ಪ ತಾಳ್ಮೆಯಿಂದ ಇರುತ್ತೇವೆ ಮತ್ತು ದಯವಿಟ್ಟು ನೀವು ಪಾವತಿಸಿದ ಮೊತ್ತವನ್ನು ಖಚಿತಪಡಿಸಿ. ಹಾಗಾಗಿ ಈಗ ಈ ಪ್ರಕ್ರಿಯೆ, ಅಫಿಡವಿಟ್ ಪ್ರಕ್ರಿಯೆ ನಮಗೆ ಪೂರ್ಣಗೊಂಡಿದೆ. ನಾವು ನಮ್ಮ ದಕ್ಷತೆಯನ್ನು ಹೇಗೆ ಮಾಡುತ್ತೇವೆ, ಎಲ್ಲಿ ಮಾಡುತ್ತೇವೆ ಮತ್ತು ನಾವು ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ನಾವು ಎಲ್ಲವನ್ನೂ ತೆಗೆದುಕೊಂಡಿದ್ದೇವೆ. ಬಾಕಿ ಹಣವನ್ನು ಪಾವತಿಸಲಾಗಿದೆ. ನೀವು ಅದನ್ನು ಕಳುಹಿಸುತ್ತಿದ್ದೀರಿ. ತುಂಬಾ ಚೆನ್ನಾಗಿದೆ. ಭೇಟಿ ನೀಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ತುಂಬಾ ವೇಗವಾಗಿ, ಸರಿಯಾದ ದಿಕ್ಕಿನಲ್ಲಿ ಸರಿಯಾಗಿ ಕೆಲಸ ಮಾಡುತ್ತಿದ್ದೀರಿ. ಮುಂದಿನ ವೀಡಿಯೊದಲ್ಲಿ ನಾವು ಅಪ್ಲಿಕೇಶನ್ ಬಗ್ಗೆ ಮಾತನಾಡುತ್ತೇವೆ. ಇದನ್ನು ಈಗಾಗಲೇ ಅನ್ವಯಿಸಲಾಗುತ್ತಿದೆ. ಇಲ್ಲದಿದ್ದರೆ ಅದು 1 ರಿಂದ 2 ದಿನಗಳ ಅರ್ಜಿಯಲ್ಲಿ ಬರುತ್ತದೆ. ಮುಂದಿನ ವಿಡಿಯೋದಲ್ಲಿ ಸಿಡಿ ಬಗ್ಗೆ ಮತ್ತೊಮ್ಮೆ ಚರ್ಚಿಸೋಣ. ಸಂತೋಷವಾಗಿರಿ. ಶುಭಾಶಯಗಳು.